ಎಲ್ಲಿಗಾದರೂ ಹೋದರೆ ಸ್ಥಳ ಮಹಿಮೆ ಏನು ಅಂತ ಕೇಳ್ತೀವಿ. ಹಳೆಯ ದೇವಸ್ಥಾನಗಳಿಗೆ ಹೋದರೆ, ಹೊಸ ದೇವಸ್ಥಾನಗಳಿಗೆ ಹೋದರೆ ನಾವು ಸ್ಥಳ ಮಹಿಮೆ ಕೇಳಲ್ಲ. ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ರು, ಎಷ್ಟು ಜನ ಬಂದಿದ್ದರು, ಎಷ್ಟು ಜನ ಬರ್ತಾ ಇದ್ದಾರೆ, ಏನೇನು ನಡೀತಾ ಇದೆ ನೋಡ್ತೀವಿ. ಆದರೆ ಬಹಳ ಹಳೆಯ ದೇವಸ್ಥಾನದಲ್ಲಿ ಸ್ಥಳ ಮಹಿಮೆ ಕೇಳ್ತೀವಿ. ಸುಮಾರು 800-1000 ವರ್ಷದ ದೇವಸ್ಥಾನ, ಬಹಳ 800 ವರ್ಷದ ಕೆಳ ತಪಸ್ಸು ಮಾಡಿದ್ದು, ಇದೆಲ್ಲ ಅಂದಾಗ ಫ್ಯಾಸಿನೇಟಿಂಗ್ ಆಗಿ ಈ ಜಾಗದಲ್ಲಿ ತುಂಬ ಶಕ್ತಿ ಇರಬಹುದು ಅಂತ ನಾವೇ ಅಸ್ಯೂಮ್ ಮಾಡ್ತೀವಿ. ಇರಬಹುದು, ಇದ್ದಿರ್ಬೋದು. ಕತೆ ತುಂಬ ಇಷ್ಟ. ಮನುಷ್ಯನ ಮನಸ್ಸೇ ಹಾಗೆ. ಓಲ್ಡ್, ಪಾಸ್ಟ್, ನೋನ್, ಆಗೋಗಿರೋದು, ನಡೆದು ಹೋಗಿರೋದು, ಸತ್ತೋಗಿರೋದು, ಮುಗಿದೋಗಿರೋದನ್ನು ಹಿಡ್ಕೊಂಡು ಮೆಲುಕು ಹಾಕೋಕ್ಕೆ ತುಂಬ ಇಷ್ಟ. ಅದೇ ಈ ಮೊಮೆಂಟಿಗೆ ಬಂದಾಗ ಮೈಂಡು ನೋಡೋದೇನು, ಬರೀ ಎಷ್ಟು ಜನ ಬಂದಿದ್ರು, ಏನು ಮಾಡ್ತಾ ಇದ್ದಾರಲ್ಲಿ, ನಮಗೇನು ಸಿಗುತ್ತೆ, ಇದನ್ನೇ ನೋಡ್ತೀವಿ. ನಾನು ಅದನ್ನೇ ಹೇಳ್ತಾ ಇರ್ತೀವಿ ಯಾವಾಗಲೂ. ನಾವು ಶ್ರೀಧರ ಗುಡ್ಡದಲ್ಲಿ ಏನು ಪವರ್ ಇವಾಗಿದೆ ಅನ್ನೋದು ಬಂದು ಅನುಭವಿಸಿ. ಇಲ್ಲೇನು ಕತೆ ಇಲ್ಲ. ಎಲ್ಲರೂ ಕೇಳ್ತಾರೆ ಸ್ಥಳ ಮಹಿಮೆ ಹೇಳಿ ಅಂತ. ಏನೂ ಮಹಿಮೆ ಹೇಳಲ್ಲ. ಇಲ್ಲಿ ಬಂದರೆ ನಿಮಗೇನೂ ಗೊತ್ತಾಗಲ್ಲ, ಏನೂ ಕಾಣಲ್ಲ, ನೀವೇನೂ ಅಂದ್ಕೊಳಕ್ಕಾಗಲ್ಲ. ಇನ್ನೊಂದು ಸತಿ ನೀವು ಬರೋದು ಇಲ್ಲ ಬೇಕಾದರೆ. ಯಾಕೆಂದರೆ ಬರೀ ಬಿಲ್ಡಿಂಗು ನೋಡಿದ್ದೀನಿ, ಗುಡ್ಡ ನೋಡಿದ್ದೀನಿ ಅಂತ ಹೊಟ್ಟೋಗ್ತೀರ. ಆದರೆ ಇಲ್ಲಿ ಶಕ್ತಿ ಏನಿದೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ಇದು ಜಾಗ, ಮೌನ ಮಾಡೋ ಜಾಗ. ಇಲ್ಲಿ ಗುರುಶಕ್ತಿ ಎಷ್ಟಿದೆ, ವೈಬ್ರೇಷನ್ ಏನಿದೆ, ಇದಕ್ಕೆ ರೆಸಿಪ್ರೊಕೇಟ್ ಮಾಡಬೇಕು. ನಾನು ಇದು ಫೀಲ್ ಮಾಡಬೇಕು ಸ್ಪೇಸ್ನ. ಇಲ್ಲಿ ಪ್ಲೇಸ್ ಬಗ್ಗೆ ಏನೂ ತಿಳಿಯೋದಿಲ್ಲ, ನಾನೇ ತಿಳ್ಕೋಬೇಕು ಅನ್ನೋದು ಬರಬೇಕು. ಇಲ್ಲದೆ ಇದ್ದರೆ ಏನಿಲ್ಲ. ಇದೊಂದು 500-600 ವರ್ಷ ಆದಮೇಲೆ ಎಲ್ಲೋ ಒಂಚೂರು ಏನಾದರೂ ರೆಮನೆಂಟ್ಸ್ ಅಂತಾರೆ, ಏನಾದರೂ ಇಲ್ಲಿ ಒಂಚೂರು ಗುರುತು ಸಿಕ್ಕಿದ್ರೆ ಆವಾಗ ಕತೆ ಕೇಳಿ 300-400 ವರ್ಷ ಆದಮೇಲೆ ಈ ಜಾಗ ಫೇಮಸ್ ಆಗ್ಬೋದು, ಜನ ಬಂದಿಲ್ಲದೆ.